ಇಂದಿರಾ ಪ್ರಧಾನಿಯಾದಾಗಲೇ ಕಾಂಗ್ರೆಸ್ ಸತ್ತು ಹೋಯಿತು. ನ್ಯಾಯಮೂರ್ತಿ ಕೆಟಿ ಥಾಮಸ್. ಜಾತ್ಯತೀತತೆ ಎಂದರೆ ಧರ್ಮವಿಲ್ಲದು ಎಂದರ್ಥವಲ್ಲ. ಮೋದಿ ನೇತೃತ್ವದಲ್ಲಿ ಎಲ್ಲಾ ಕ್ಷೇತ್ರಗಳು ಬೆಳವಣಿಗೆ ಕಂಡಿವೆ. ಜಾತ್ಯತೀತತೆ ಎಂಬುದು ಕೇವಲ ಧರ್ಮಕ್ಕೆ ಸಂಬಂಧಿಸಿದ ಪದವಲ್ಲ. ನಮ್ಮ ದೇಶದಲ್ಲಿ ಅನೇಕ ಜನರು ಜಾತ್ಯತೀತತೆ ಎಂದು ಧರ್ಮವಿಲ್ಲದು ಎಂದು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ಆ ತಿಳುವಳಿಕೆ ತಪ್ಪಾಗಿದೆ. ಜಾತ್ಯತೀತತೆಯನ್ನ ಕೇವಲ ಧರ್ಮಕ್ಕೆ ಸೀಮಿತಗೊಳಿಸಲಾಗುವುದಿಲ್ಲ. ಇದು ರಾಷ್ಟ್ರದ ಮೇಲಿನ ಭಕ್ತಿ, ನಾಗರಿಕನಾಗಿ ಒಬ್ಬರ ಕರ್ತವ್ಯ. ಜಾತಿ, ಧರ್ಮ ಮತ್ತು ಭಾಷೆಯ ವಿಭಜನೆಗಳನ್ನು ಮೀರಿ ಸಾಮಾನ್ಯ ಭಾರತೀಯ ಗುರುತನ್ನ ಎತ್ತಿ ಹಿಡಿಯುವ ಪದ ಎಂದು ಸುಪ್ರೀಂ ಕೋರ್ಟ್ ಮಾಜಿ ನ್ಯಾಯಮೂರ್ತಿ ಕೆಟಿ ಥಾಮಸ್ ಅಭಿಪ್ರಾಯಿಸಿದ್ದಾರೆ. ಸುದ್ದಿವಾಹಿನಿಯೊಂದಕ್ಕೆ ಸಂದರ್ಶನ ನೀಡಿರುವ ಅವರು, ಧರ್ಮವು ಜಾತ್ಯತೀತತೆಯೊಳಗಿನ ಹಲವು ಅಂಶಗಳಲ್ಲಿ ಒಂದಾಗಿದೆ ಎಂದಿದ್ದಾರೆ. ಸಂವಿಧಾನ, ನ್ಯಾಯಾಂಗ ಮತ್ತು ಸೇನೆಯ ನಂತರ ರಾಷ್ಟ್ರೀಯ ಭದ್ರತೆಯನ್ನು ಖಾತ್ರಿಪಡಿಸುವ 4ನೇ ಅಂಶ ಆರ್ಎಸ್ಎಸ್ ಎಂದು ಅವರು ಈ ಹಿಂದೆ ಹೇಳಿದ ಮಾತು ಭಾರೀ ಸುದ್ದಿಯಾಗಿತ್ತು. ಕಾಂಗ್ರೆಸ್ ಬಗ್ಗೆ ಮಾತನಾಡಿರುವ ಥಾಮಸ್, ಇಂದಿರಾ ಗಾಂಧಿ ಪ್ರಧಾನಿಯಾದಾಗಲೇ ಕಾಂಗ್ರೆಸ್ ಸತ್ತು ಹೋಗಿದೆ. ನಂತರ ಅದು ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಆಗಿ ಉಳಿದು ಹೋಗಿದೆ. ಅದನ್ನ ನಾನೆಂದು ಬೆಂಬಲಿಸುವುದಿಲ್ಲ. ಇಂದಿರಾ ಗಾಂಧಿ ಭಾರತದ ಪ್ರಜಾಪ್ರಭುತ್ವವನ್ನು ನಾಶಪಡಿಸಿದರು ಎಂದಿದ್ದಾರೆ. ರಾಷ್ಟ್ರದ ಪ್ರಸ್ತುತ ಸ್ಥಿತಿಯ ಬಗ್ಗೆ ಮಾತನಾಡಿರುವ ಅವರು, ದೇಶವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಗತಿ ಕಂಡು ಬಂದಿದೆ. ಇದು ಎಲ್ಲರೂ ಒಪ್ಪಿಕೊಳ್ಳುವ ವಿಷಯ ಎಂದಿದ್ದಾರೆ.